ನನ್ನ ಜೊತೆ ಕೂಡಾಕ ಮಾತಾಡಕ ನಿಮಗೆ ಮನಸ್ಸಿಲ್ಲನ? ಯಾಕೆ ನಾನು ಮುಟ್ಟಲ್ಲಾಗಿ? ಮುಟ್ಟಿನಿಲ್ಲ. ಎಲ್ಲಿ, ಯಾವಾಗ? ನೀ ಏನು ಮಾತಾಡಕತ್ತಿ ಅನ್ನೋದು ನನಗೆ ಅರ್ಥ ಆಗೋಲ್ದು. ಚಂದಾಗ ಬಿಡಿಸಿಳ. ಮದುವೆ ಆಗಿ ತಿಂಗಳ ಕಳ್ಯಾಕೆ ಬಂತು. ನಾನಾ ನಿಮ್ಮ ಮಗ್ಲಾಗ ಬಂದ್ರೂ ಎದ್ದು ಹೊರಗೆ ಹೋಗಿರಿ. ಯಾಕೆ ಮುಟ್ಟಾಕ ಮನಸ್ಸಿಲ್ಲನ? ನಿನ್ನ ನೋಡಿದ ದಿನಾನ ನಿನ್ನ ಮನಸ್ಸು ಮುಟ್ಟಿನಿ. ಅಂಥ ಹೊತ್ನ್ಯಾಗ ನಿನ್ನ ದೇಹ ಮುಟ್ಟಿ ನಾ ಯಾವ ಸುಖ ಕಾಣಲಿ? ಬೇಡ. ನಿನಗಾದಂಥ 108 ನೋವು ಅದಾವೆ. ಆವು ನೋವು ಮರೆತು ಯಾವಾಗ ನೀನು ಅನ್ನ ಒಳಗೆ ಚಂದ ಖುಷಿಯಿಂದ ಇರ್ತಿಲ್ಲ ಅವತ್ತು ನೀ ಹೇಳ್ದಂಗೆ ಕೇಳ್ತೀನಿ. ಅಲ್ಲಿವರೆಗೂ ನನ್ನ ಮನಸ್ಸು ಒಪ್ಪಲ್ದ. ಅಂದ್ರೆ ನೀ ನನ್ನ ಮದುವೆ ಆಗಿದ್ದು ನನ್ನ ಮ್ಯಾಗಿನ ಅನ್ಕೊಂಪದ ಸಲುವಾಗಿ ಏನ? ಹಂಗೆ ತಿಳ್ಕೊ. ಯಾರು ಬೇಡ ಅಂದಾರ? ನಾನಿನ್ನ ಕಣ್ಣೀರು ಓಡ್ಸಕ್ಕೆ ಮದುವೆ ಆಗೀನಿ. ನಾನಿನ್ನ ಒಂದು ಮಗು ಥರ ಜೋಪಾನ ಮಾಡ್ಬೇಕಂತೇಳಿ ಮದುವೆ ಆಗೀನಿ. ನಿನ್ನ ಮ್ಯಾಗ ಯಾರು ಕೆಟ್ಟ ಕಣ್ಣು ಹಾಕಬಾರ್ದು, ಕೆಟ್ಟ ಕಣ್ಣು ಬೀಳಬಾರ್ದಂತ ಮದುವೆ ಆಗೀನಿ. ನಿನ್ನ ಕಣ್ಣೀರು ಓಡ್ಸಕ್ಕೆ ನಾನು ಮುಂದಾಗಿ ಬಂದೀನಿ ಅಂದ್ರೆ ಇವತ್ತಲ್ಲ ನಾಳೆ ನಿನ್ನ ಮುಟ್ಟಲ್ಲೇನು? ನಿನ್ನ ಮೈ ಮುಟ್ಟಲ್ಲೇನು? ಗಂಡಾಗಿನ ನಿನ್ನ ಜೊತೆ ಇರಲ್ಲೇನು? ಒಂದು ತಿಳ್ಕೊಳ್ಳಲ್ಲೇ 100 ಥರ ತಿಳ್ಕೊಳತ್ತೇನೆ. ನೀವು ಮನಸ್ಸು ಬದಲು ಮಾಡಿ ಹೆಂಡ್ತಿ ಥರ ತಿಳ್ಕೊರಿ. ನಿನ್ನ ಮನಸ್ಸಿನಾಗ ಇದ್ರ ಸಲುವಾಗೇ ಮದುವೆ ಆಗ್ಯಾನ ಅಂತೇಳಿ ಕೆಟ್ಟ ಭಾವನೆ ಮೂಡಬಾರ್ದು ಅಂತೇಳಿ ನೀ ಮಗಳಾಗ ಬಂದು ಕೂತ್ರು ನಾ ಎದ್ದು ಹೋಗಿದ್ದೆ. ಯಾಕೆ? ನಿನ್ನ ದುಃಖ ದೂರ ಆಗಲಿ ಅಂತೇಳಿ. ನೀ ಅಂದಂಗೆ ಆಗಲಿ. ನಿನಗೆ ಯಾವತ್ತೂ ದುಃಖ ಬರೋ ಕೆಲಸ ನಾ ಮಾಡೋದಿಲ್ಲ. ಹೆಂಡ್ತಿಯಾಗಿ ಕೊರಳು ಕೊಟ್ಟೀನಿ, ಹೆಂಡ್ತಿಯಾಗಿ ಕೈ ಹಿಡ್ದೇನಿ. ಇನ್ನು ಹೆಂಡ್ತಿಯಾಗಿ ನನ್ನನ್ನು ನಾನು ನಿಮಗೆ ಅರ್ಪಿಸಂಗಿಲ್ಲನ? ಅದು ನನಗೆ ಗೊತ್ತೈತಿ. ನೀ ಬಂದ್ಮ್ಯಾಗ ನನ್ನ ಜೀವನದಾಗ ಏನೋ ಒಂದು ಹೊಸತನ ಮೂಡ್ಬೇಕು. ಮಂದೆಲ್ಲ ಆಡ್ಕೊಳಕತ್ತಾರಲ್ಲ, ಅವರೆಲ್ಲ ಆಡ್ಕೊಳ್ಳೋರು ನಿನ್ನ ನೋಡಿ ಕೈ ಎತ್ತಿ ಮುಗಿಬೇಕು. ನನ್ನ ಮನೆ ಮಂದಿ ನಾವಾಗೆ ಹುಡುಕಿದ್ರು ಇಂಥ ಹೆಣ್ಣು ತರೋದು ಹಾಕಿದಿಲ್ಲ ಅಂತ ಅವರೆಲ್ಲ ಅನ್ಕೋಬೇಕು. ಅವಾಗ ನನ್ನ ಮನಸ್ಪೂರ್ವಕವಾಗಿ ನೀನು ಮುಗ್ತೀನಿ. ಅಲ್ಲಿ ತನಕ ನನ್ನ ಮಾತು ನಾನು ಕೇಳಂಗಿಲ್ಲ. ಅರ್ಥ ಮಾಡ್ಕೋತೀನಿ ನಾ. ಆದ್ರೆ ನನ್ನ ಜೀವನದಾಗ ನಾ ಖುಷಿ ಅನ್ನೋದು ಕಾಣ್ತೀನ ಇಲ್ಲ ಅನ್ನೋದು ತಿಳಿಲ್ದಂಗೆ ಆಗೈತಿ. ಜೀವನ ಪೂರ್ತಿ ನಾನು ನೀನು ಚಂದ ಇರ್ಬೇಕಂದ್ರೆ ಈಗ ಕೆಲವಷ್ಟು ದಿನ ನಿನ್ನನ್ನು ನಾ ಅರ್ಥ ಮಾಡ್ಕೋಬೇಕು, ನನ್ನನ್ನು ನೀ ಅರ್ಥ ಮಾಡ್ಕೋಬೇಕು. ಮುಂದೆ ಜೀವನ ಪೂರ್ತಿ ಚಂದ ಇರೋಕೆ ಅವಕಾಶಕ್ಕಂಗಾಗತ್ತೆ. ಮನಸ್ಸಿಗೆ ನೋವಾತೇನ? ಈಗೇನ್ರ ಸಮಸ್ಯೆ ಆಗೈತಿ? ನನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಟಾನ ಅಂದ ಮದುವೆ ಆದನ. ಆದ್ರೆ ನಿನ್ನ ಮುಂದೆ ಏನಂತ ಹೇಳ್ಬೇಕನ್ನೋದ ತಿಳಿವಲ್ದ ನಂಗೆ. ನೀ ಮಾತಾಡು ಮಾತು ನೋಡಿದ್ರೆ ಏನರ ಚುಚ್ಚಿ ಮಾತಾಡತ್ತ ನಾನು. ನೀ ಏನರ ಅವನ ಜೊತೆ ಜಗಳ ಮಾಡತ್ತೇನು? ನೀನು ಜಗಳ ಮಾಡೋಕ್ಕಲ್ಲ, ಅವನು ಜಗಳ ಮಾಡವಲ್ಲ. ಮತ್ತು ನಾ ಏನರ ತಿಳ್ಕೊಬೇಕವ? ತಾಳಿ ಕಟ್ಟ್ಯಾನ, ರಗಡ್ ಪ್ರೀತಿ ಇಟ್ಟಾನ ನನ್ನ ಮ್ಯಾಗ. ಆದ್ರೆ ಮಗಳಾಗ ಬರವಲ್ಲ, ಹೆಂಡ್ತಿ ಅಂತಂದು ಸೇರವಲ್ಲ. ರಗಡು ನೋವುಂಡಿ ನೀನು. ನಿನ್ನ ಸಲುವಾಗಿ ನೀನು ಬಗಲಾಗ ಬಂದಿಲ್ಲ ಅಂತೇಳಿ ತಿಳ್ಕೊಬೇಕಲ್ಲವ ನೀನು. ನನ್ನ ಸಲುವಾಗಿ ಅಂತ ಯಾಕಂತೀಯಣ್ಣ? ಅಲ್ಲ, ನನಗೆ ಏನಾರ ಆಗೈತನ? ಗೊತ್ತಿಲ್ಲೇನವ? ಮೊದಲು ನಿಂದೊಂದು ಮದುವೆ ಆಗೈತೆ ಅಂತೇಳಿ ಗೊತ್ತಿಲ್ಲ? ಅದು ನನಗೂ ಗೊತ್ತೈತಿ, ಅವಂಗೂ ಗೊತ್ತೈತಿ, ಊರನ್ ಮಂದಿಗೆ ಎಲ್ಲರಿಗೂ ಗೊತ್ತೈತಿ. ಅದು ಗೊತ್ತಿದ್ದ ಅಲ್ಲ ಅವ ನನ್ನ ಮದುವೆ ಮಾಡ್ಕೊಂಡಿದ್ದೆ. ನಾ ಅಣ್ಣ ಅನ್ನೋದು ಮರೆತು ನಾನೀಗೊಂದು ಮಾತು ಹೇಳ್ತೀನವ. ಅವ ಎಲ್ಲಿ ಬಂದು ನಿನ್ನ ಮುಟ್ಟಿದ್ರೆ ನೀ ಎಲ್ಲಿ ತಪ್ಪು ತಿಳ್ಕೊತೆ ಅಂತೇಳಿ ಅವ ನಿನ್ನ ಮುಟ್ಟಿರಕ್ಕಿಲ್ಲ. ಹೋ, ಹಿಂಗೂ ಇರ್ತೈತನ? ತಂಗಿ, ಸದ್ಯಕ್ಕೆ ತಾಳಿ ನೋಡ್ಯಾರ ನೀ ಬಾಳೆ ಮಾಡ. ನನಗೆ ಈ ಕುಂಕುಮ ಭಾಗ್ಯ ಕೊಟ್ಟಾನ ಅನ್ನೋದಕ್ಕಾರ ನಾ ಧೈರ್ಯದಿಂದ ಇರ್ತೇನೆ. ಅವ್ವ, ಸಂಸಾರ ಗುಟ್ಟ ಮನೆಯಾಗಿರಲಿ, ನನ್ನ ಮುಂದೆ ಹೇಳ್ದಂಗೆ ಯಾರಿಗಾರ ಹೇಳಿಗಿಳಿಯವ್ವ. ನನಗೆ ಭಾಳ ಕೊಟ್ಟಾನ, ಅವನ ಜೀವನಾನ ನಾ ಬೆಳಗ್ಬೇಕು. ಯಾವ ಸುಖಕ್ಕಾಗಿ ಅವನು ಮದುವೆ ಮಾಡ್ಕೊಂಡು ಅವನು ಬಣ್ಣದ ಮಾತು ನಂಬಿ ಮದುವೆ ಮಾಡ್ಕೊಂಡ್ರು ನಿನಗೇನು ಪ್ರತಿಫಲ ಸಿಕ್ತ? ಮುತ್ತೈದೆ ಅನ್ನೋ ಭಾಗ್ಯ ಸಿಕ್ತು, ಗಂಡ ಅದಾನ ಅನ್ನೋ ಧೈರ್ಯ ಬಂತು. ಅದಕ್ಕಿನ್ನ ಇನ್ನೇನು ಸುಖ ಬೇಕ್ರಿ?
ಮತ್ತೆ ಹಿಂಗೆ ಚಡ್ಪಡ್ಸಕತ್ತಿ ಮತ್ತೆ ನನ್ನ ಮ್ಯಾಗಿರೋ ಆಸೆ ಸಂಬಂಧ ನನ್ನ ಹಿಂದೆ ಬಿದ್ದು ನನ್ನ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಾರು, ನಿನಗೆ ಬೇಕಾಗಿರೋದು ಅದ, ನನಗೆ ಬೇಕಾಗಿರೋದು ಅದ. ಹೊಂದಾಣಿಕೆ ಆಗು ಹೊತ್ತು ಬಂದೈತಿ. ಹೊಂದಾಣಿಕೆ ಆಗುನು. ಗಂಡ ಅದಾವ ಗಟ್ಟಾಗಿ ನನ್ನ ಜೊತೆಗೆ ಇರ್ಬೇಕಾದ್ರೆ ನಿನ್ನಂಥವ್ರ ಮಾತು ನನ್ನ ಕಾಲು ಕಸನ ಮಾಡ್ಕೊಂತೇನೆ ನಾನು. ಬಾರು, ಅನಿಸ್ಕೋತೀನಿ ತಂದು ಭಾಳ ಮಿತಿ ಮೀರಿ ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ಏನು ಬೇಕು ಕೇಳು, ಕೇಳಿದ್ದನ್ನ ಕಣ್ಣು ಮುಂದೆ ತಂದು ಇಡು ತಾಕತ್ತು ನನ್ನ ಹತ್ರ ಐತಿ. ಅಷ್ಟು ತಾಕತ್ತಿತ್ತು ಅಂದ್ರೆ ಯಾರ ಬಡಬಗ್ರಿಗೆ ದಾನ ಮಾಡ್ರಿ, ಪುಣ್ಯನಾರ ಬರ್ತೈತಿ. ಆಸೆ ಪಟ್ಟಿದ್ದಕ್ಕೆ ದಾನ ಮಾಡಿದ್ರೆ ಪುಣ್ಯದ ಜೊತೆ ನೆಮ್ಮದಿನೂ ಸಿಗ್ತೈತಿ. ನಿನಗೇನು ಬೇಕು ಹೇಳ, ಉಳ್ದಿದ್ದು ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ಬೇಕಂದಿದ್ದು ಕೊಡ್ತೀನಿ. ಇಷ್ಟು ದಿನ ನಾ ಒಬ್ಬಂಟಿಯಾಗಿದ್ದೆ ಅಂತ ಕಾಡಿದಲ್ಲ, ನಾ ಕೇಳಿದ್ದೆಲ್ಲ ಕೊಡ್ಸಕ್ಕೆ ನನ್ನ ಗಂಡದಾನ. ಹೆಣ್ಣು ಆಸೆ ಪಡೋದು ಬಂಗಾರದ ಸಂಬಂಧನ, ಆದ್ರೆ ಯಾವ ಬಂಗಾರನು ಇದ್ರ ಸ್ಥಾನ ತುಂಬಕ್ಕಾಗಲ್ಲ. ಏನೋ ಯಾವುದಕ್ಕರೆ ಆಸೆ ಪಡ್ತಿ ಅಂತಂದ್ರೆ ನನಗೆ ಬುದ್ಧಿ ಹೇಳೋಷ್ಟು ಬೆಳೆದು ಬಿಟ್ಟಿಯಲ್ಲ. ಹೆಂಗೆ ಬದುಕಬೇಕು ಅನ್ನೋದು ನನ್ನ ಗಂಡ ಕಲಿಸ್ಕೊಟ್ಟಾನ. ಅವ ಕಲಿಸ್ಕೊಟ್ಟದ್ದನ್ನು ನಾ ಕಲಿಬೇಕಲ್ಲ. ಗಂಡನ ಕಳ್ಕೊಂಡು ಕಣ್ಣೀರು ಹಾಕೋತ ಊರಿಗೆ ಬಂದಿದ್ದಿ, ಈಗ ಈ ಗಂಡನ ಬಗ್ಗೆ ನನಗೆ ಹೇಳಕತ್ತಿ. ಏನೋ ಮಾತಾಡ್ಬೇಕಂತಂದು ಬಂದು ಹಿಂಗೆ ಸುಮ್ಮನಿತ್ರ ನಾ ಏನು ತಿಳ್ಕೊಬೇಕು? ಅಂದಿದ್ದೆಲ್ಲ ಮನಸ್ಸಿಗೆ ಹಚ್ಕೋಬೇಡ್ರಿ. ನಿಮಗೆ ಸಿಟ್ಟದ ನನಗೆ ಗೊತ್ತೈತಿ, ಆದ್ರೆ ನಮ್ಮ ತಂಗಿ ಭಾಳ ದಂಡಿಗೆ ಹತ್ತಿರಲ್ಲ, ಅದು ಭಾಳ ಸಂತೋಷ ಆಗೈತೆ ನಮಗೆ. ಏನು ದಂಡಿಗೆ ಹತ್ತೈತೋ? ಹಾಂ, ಮದುವೆಯಾಗಿ ಒಂದು ತಿಂಗಳಾತ. ನಿಮ್ಮ ತಂಗಿ ಏನು ಸುಖ ಕಂಡಲ್ಲ ಅವನ ಮನ್ಯಾಗ? ಅವಾಗ ಸಿರಿತನ ಇಲ್ಲತ್ತು ಮಾತಾಡ್ತಿರೋ ಏನು ತಿಳಿದು ಮಾತಾಡತ್ತೀರಿ? ಅಂದ್ರೆ ನಿಮ್ಮ ತಂಗಿ ಸುಖ ಅಷ್ಟ ನೀನು ನೋಡವನ? ಶಿವನ ಮನ್ಯಾಗ ಒಬ್ಬಾಕಿ ತಂಗಿ ಅದಾಳ, ಒಬ್ಬಾಕಿ ಅಕ್ಕ ಅದಾಳ, ಅವ್ರನ್ನ ಯಾರು ನೋಡ್ತಾರೆ? ಯಾಕೆ ಮಾತ ಬರಲಿಲ್ಲನ? ನಿಮ್ಮ ತಂಗಿ ಹಂಗೆ ಅವ್ರದ್ದೊಂದು ಜೀವನ ಅಲ್ಲ, ಅವರು ಹೆಣ್ಣು ಅಲ್ಲ. ಒಂದ ಮನ್ಯಾಗ ಜಗಳ ಬರಬಾರ್ದು ಅಂತೇಳಿ ನಮ್ಮ ತಂಗಿಗೆ ಶಿವ ಒಂದು ಬೇರೆ ಮನೆ ಮಾಡಿಟ್ಟಾನ್ರಿ. ಬೇರೆ ಮನೆ ಮಾಡಿಡ್ಲಕ್ಕಪ್ಪ, ಚಂತ ನಾವು ಅಲ್ಲೇ ದುಡ್ಕೊತಿದ್ದಂದ್ರೆ ಇವ್ರ ಹೊಟ್ಟಿಗೆ ಏನು ತಿನ್ಬೇಕು? ಯಾಕಂದ್ರೆ ಮನ್ಯಾಗ ದುಡ್ಡು ಹಾಕವ ಒಬ್ಬನ ಅಲ್ಲ. ಅಂದ್ರೆ ನನ್ನ ಕಡೆದ ಏನರ ಕೊಟ್ಟು ಅವ್ರ ಮನೆ ನಡೆಸಂತೀರೇನ? ಅಂದ್ರೆ ನಿನ್ನ ತಂಗಿಯಲ್ಲಿ ಸುಖದಾಗದಾಳಂತಂದ ಕೊಟ್ಟು ನಡ್ಸೋಕ್ಕೂ ಮುಂದಾದಿಪ್ಪ. ನೀ ನನಗಿಂತ ದೊಡ್ಡವಾದಿಲ್ಲ ಮತ್ತೆ. ಒಂದ ಮನ್ಯಾಗ ಎಲ್ಲರೂ ಇದ್ರಂದ್ರೆ ಒಂದಕ್ಕೊಂದು ಮಾತಾಡಿ ಬಾಯಿ ಹತ್ತವು. ಅದಕ್ಕೆ ನಾ ಏನರ ಮಾಡಂದ್ರಿ ಈಗ ಹೇಳಿದಾಗ ಕೇಳಿ ನಿಮ್ಮ ತಂಗಿನ ಒಪ್ಸಿದ್ದೆ ಅಂದ್ರೆ ಹೆಂಗೋ ಏನೇನೋ ಆಗಿ ಹೋಗಿತ್ತ. ಏನೋ ಹೇಳುವಾಗ ಮಾತು ಕೇಳಲಿಲ್ಲ. ನಿಮ್ಮ ವಿಚಾರ ನೀವು ತಲೆಗೆ ಇಟ್ಕೊಂಡು ಮಾತಾಡಬೇಡ್ರೆ. ಹಾಂ ಹಾಂ, ಒಳ್ಳೇದು ಹೇಳಕ್ಕೆ ಹೋದ್ರೆ ನಾವೆಲ್ಲರಿಗೂ ಕೆಟ್ಟವ್ರು ಹಾಕಿವಲ್ಲ. ಹಾಂ, ಹೋಗ ನಿನ್ನ ತಂಗಿಗೆ ಚಲೋ ಬುದ್ಧಿ ಹೇಳೋಗ. ಬುದ್ಧಿ ಹೇಳಿಸೋನು ಅಂತ ತಪ್ಪ ನಮ್ಮ ತಂಗಿ ಏನು ಮಾಡಿಲ್ಲ, ಆದರೂ ಒಂದು ಮಾತು ಕಿವಿಯಾಗಿ ಇಡ್ತೀನಿ.
ಏನಂತ ಹೇಳ್ತಿ? ಶಿವ್ಯಾನ್ ಬಿಟ್ಟು ಒಟ್ಟೆ ಇರಬೇಡವಾ? ಒಟ್ಟು ಅವ್ನು ನಿನ್ನ ಹಿಂದೆ ಇರಬೇಕು, ಒಟ್ಟು ನಿನ್ನ ಜೊತೆನೇ ಇರಬೇಕು ಅಂತ ಹೇಳ್ತೀಯನ? ಕಲಿಸ್ಕೊಟ್ರು ನಮ್ಮ ತಂಗಿ ಅಂಥ ಬುದ್ಧಿ ಕಲಿಯಂಗಿಲ್ಲ ರೀ. ನನ್ನ ಪಡ್ಕೊಳ್ಳೋ ಸಲುವಾಗಿ ನನ್ನ ಪ್ರೀತಿ ಸಲುವಾಗಿ ನನ್ನ ಜೊತೆಗೆ ಅದಿ ತಿಂಗಳಾತು. ಆದ್ರೆ ನಿಮ್ಮ ಅಕ್ಕ ನಿಮ್ಮ ತಂಗಿ ಬಗ್ಗೆ ಯೋಚನೆ ಮಾಡಿ ಏನ? ಅವ್ರ ಜೊತೆನೇ ಇರಬೇಕು, ನಿನ್ನೂ ಅಲ್ಲೇ ಕರ್ಕೊಂಡು ಹೋಗ್ಬೇಕು, ಎಲ್ಲರೂ ಸೇರಿ ಒಂದೇ ಮನ್ಯಾಗ ಖುಷಿಯಿಂದ ಇರ್ಬೇಕಂತ ನನಗೂ ಆಸೆ ಐತಿ. ಅವ್ರು ಅಂದು ಒಂದೇ ಒಂದು ಮಾತು ನಿನ್ನ ಮನ್ಸಿಗೆ ಹತ್ತಂದ್ರೆ ಮೊದಲ ನೊಂದಕ್ಕಿದಿ, ನಾನು ನಂಬಿ ಬಂದಕ್ಕಿದಿ. ನಿನ್ನ ಮನ್ಸಿಗೆ ನೋವಾದ್ರೆ ನಂಗೆ ತಡ್ಕೊಳ್ಳೋದಾಗಲ್ಲ. ಅಷ್ಟು ಪ್ರೀತಿ ನನ್ನ ಮ್ಯಾಗಿಟ್ಟಿ ಮೊದಲ ಯಾಕೆ ಸಿಗ್ಲಿಲ್ಲ ನೀ ನನಗೆ? ಜೀವ ಇರುತ್ತಕ್ಕ ಜೊತೆಯಾಗಿ ಕಾಯ್ಬೇಕಂತೇಳಿ ಆ ದೇವ್ರ ನಿನ್ನ ನನಗೆ ತಡವಾಗಿ ಕೊಟ್ಟಿರ್ಬೋದು. ಆದ್ರೆ ಇನ್ನು ಮುಂದೆ ನಿನ್ನ ಜೋಪಾನ ಮಾಡೋ ಜವಾಬ್ದಾರಿ ನಂದಲ್ಲ. ಹಳೇದು ಯಾವುದು ನಾ ಮಾತಾಡಂಗಿಲ್ಲ. ಆದ್ರೆ ನಿಂಗೊಂದು ಮಾತು ಕೇಳ್ತೇನೆ, ಬೇಜಾರಾಗೋದಿಲ್ಲಲ್ಲ ನಿಂಗೆ? ಇಲ್ಲ. ನನ್ನ ಬಗ್ಗೆ ಯಾರು ನಿನ್ನ ಹತ್ರ ಕೆಟ್ಟದಾಗಿ ಮಾತಾಡಿಲ್ಲ? ಎದ್ರ ಸಲುವಾಗಿ? ನಿನಗೆ ಗೊತ್ತಿದ್ದ ಐತಲ್ಲ, ಮೊದಲೊಂದು ಮದುವೆ ಆಗಿತ್ತು, ಅದ್ರ ಸಲುವಾಗಿ. ಮಾತಾಡೋರು 100 ಥರ ಮಾತಾಡಲಿ, ನನಗೇನು ಬೇಜಾರಿಲ್ಲ. ಎಲ್ಲೂ ಇಲ್ದು ನಾಲಿಗೆ ಏನು ಬೇಕಾದ ಮಾತಾಡ್ಸೋದು. ಒಂದು ಮಾತು ಹೇಳಿ ನಿನಗೆ, ವ್ಯಕ್ತಿ ಮುಖ್ಯ ಆದ್ರೆ ಆ ವಿಷಯನ ಮರ್ತು ಬಿಡ್ಬೇಕು, ವಿಷಯನ ಮುಖ್ಯ ಆದ್ರೆ ಆ ವ್ಯಕ್ತಿನ ಮರ್ತು ಬಿಡ್ಬೇಕು. ನನಗೆ ನೀ ಮುಖ್ಯ. ಅಂದಿದ್ದು ಆಡಿದ್ದು ಯಾವುದೂ ಬ್ಯಾಡ ನನಗೆ. ನೀ ಇಷ್ಟೆಲ್ಲ ನನ್ನ ಪ್ರೀತಿ ಮಾಡತ್ತಿ ಅಂದ್ರೆ ನಾನಿನ್ನ ದೇವ್ರ ರೂಪದಾಗ ನೋಡ್ತೇನೆ. ದೇವ್ರ ಜಗದಾಗ ಕೂತ ದೇವ್ರಿಗೆ ಹೋಲಿಸಿ ಮಾತಾಡಿದೆ ಅಂದ್ರೆ ಆ ದೇವ್ರ ದಾರಿ ಬಿಟ್ಟು ಬದುಕಿಸ್ತಾನೆ. ಬೇಡ, ಆ ದೇವ್ರು ನಮ್ಮಿಬ್ಬರನ್ನು ಚಂದ್ರ ಇಷ್ಟ ಅಷ್ಟು ಸಾಕು, ಚಂದಿರೋಣ. ಹೆಂಗೆ ನೋಡೋದಪ್ಪ ಈಗ ನಿನ್ನ ಜೀವನ? ಯಾಕಂದ್ರೆ ನೀನು ಈಗ ದಾಣಸೂರು ಕರ್ನಾಗಿ ಗಂಡ ಸತ್ತಕಿಗೆ ಭಾಳ ಕೊಟ್ಟು, ಗಂಡ ಸತ್ತಕ್ಕಿಗೆ ಅನು ಬದಲಿ ಒಂದು ನೊಂದು ಹೆಣ್ಣಿಗೆ, ನನ್ನ ನಂಬಿ ಬಂದ ಹೆಣ್ಣಿಗೆ ಭಾಳ ಕೊಟ್ಟು ಅನ್ನೋಕೆ ನಂಗೆ ಭಾಳ ಖುಷಿ ಐತ್ರಿ. ನನ್ನ ಜೀವನ ಖುಷಿ ಒಳಗಿರಲಿ, ನಿಮ್ಗೆ ಯಾಕೆ ಎಷ್ಟು ಕೇಳಬೇಕು ಅನ್ನೋ ಭಾವನೆ ಬತ್ತು. ನಾ ಹೆಂಗಂತ ನಿನಗೆ ಮೊದಲ ಗೊತ್ತಿರ್ಬೇಕಲ್ಲ. ಹೆಂಗದಾಳ ಈಗ ನಡತಿ ಒಳಗೆ? ನಡತಿ ಒಳಗೆ ನಾನವ್ರ ನಾಚುವಂಗದಾಡ್ರಿ, ಗುಣದೊಳಗೆ ಗುಡಿ ಕಟ್ಟಿ ಹಾಡಿ ಹೊಗಳಬೇಕು ಹಂಗದಾಡ್ರಿ. ಪ್ರೀತಿ ಒಳಗೆ ನನ್ನ ಅರಿಗಿ ನೀಡಿ, ಆಕಿನ ಬಗ್ಗೆ ಮಾತಾಡಕ್ಕೆ ಆಕಿನ ಬಗ್ಗೆ ಹೊಗಳಕ್ಕೆ ಪದನ ಇಲ್ಲ. ಹೆಂತಿನಲ್ಲ. ಹಾಂ ಹಾಂ, ಭಾರಿ ಹೊಗಳಪ್ಪ ನೀನು. ಮೊದಲ ಬ್ಯಾರೆದವನ ಹೆಂತಿ, ಈಗ ನಿನ್ನೆ ಹೆಂತಿ ಹೊಗಳಬೇಕಲ್ಲ, ಸಿಕ್ಕಿದ ಅಪರೂಪ ಅಂತಂದು. ಇಷ್ಟು ದಿನ ಆಕಿ ಹೇಳೋರು ಇದ್ದಿದ್ದಿಲ್ಲ, ಕೇಳೋರು ಇದ್ದಿದ್ದಿಲ್ಲ, ನೊಂದಿದ್ಲ. ಈಗ ಆಕಿಗೆ ತಾಳಿ ಕಟ್ಟಿನಿ, ಆಕಿ ಜೊತೆ ಸಂಸಾರ ಮಾಡತ್ತೀನಿ. ಊರಾಗ ಗೌಡ್ರು ದೊಡ್ಡವರು ಯಾರಿಗೆ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ತಿಳ್ಕೊರಿ. ಕಾಲು ಬೀಳ್ತೀನಿ, ಆಕಿ ಚುಚ್ಚು ಮಾತಾಡಬೇಡ್ರಿ. ಏಯ್, ನಾ ಏನಕಿ ಚುಚ್ಚಿ ಮಾತಾಡಕತ್ತಿಲ್ಲ. ಆಕಿನ ನಿನಕಿಂತ ಮೊದಲು ನಾ ಮೆಚ್ಚೀನಿ, ನೋಡ್ತೀನಿ. ಆಕಿ ಜೊತೆ ನೀ ಹೆಂಗೆ ಬಾಳೆ ಮಾಡ್ತಿ, ನೀ ಹೆಂಗೆ ತಾಳಿ ಕಟ್ಟಿ ಅನ್ನೋದು ನಾನು ನೋಡ್ತೀನಿ. ಇಂಥವ್ರ ಕಣ್ಣ ನನ್ನ ಹೆಂಡತಿ ಮ್ಯಾಗೈತತ್ತೆ ಈಗ ಗೊತ್ತಾಗ್ತೈತಿ. ಮುಟ್ಟಬಾರ್ದು ಮನ್ಸಿಗೆ ಹಚ್ಕೋತಾಳತ್ತೇಳಿ ಇನ್ನೂ ತಕಾಕಿ ಮೈ ಮುಟ್ಟಿಲ್ಲ. ಹಿಂಗೆ ಬಿಟ್ಟನಂದ್ರೆ ವಯಸ್ಸಿನಕ್ಕೆ ಮೈ ಮುಟ್ಟಬೇಕು. ನನ್ನ ಹೆಂತದಾಳ ಜೀವನದಾಗ ನೊಂದಾಳ, ಮೈ ಮುಟ್ಟಿದ್ರೆ ಏನು ತಪ್ಪಾತ? ಮೈ ಮುಟ್ಟಬೇಕು. ತನಪ ಏನು ವಿಚಾರ ಮಾಡಕತ್ತಿ? ಗುನುಗುನ ಅನ್ನಕತ್ತಿಯಲ್ಲ, ಹಿಂಗೆ ಬಿಟ್ರೆ ಕಾಲು ಜಾರಿಗಿದ್ದಾಳ ಅಂತ ವಿಚಾರ ಮಾಡಕತ್ತಿ ಏನು? ಯಾಕೆ ಭಯ ಪಡಕತ್ತಿ ಏನು? ಕಾಲು ಜಾರು ಹೆಣ್ಮಗಳಾಗಿದ್ಲಂದ್ರೆ ಗಂಡನ ಕಳ್ಕೊಂಡ್ಮ್ಯಾಗ ಸೀದಾ ತವ್ರಿಗೆ ಬರ್ತಿದ್ದಿಲ್ರಿ, ಅಲ್ಲೇ ಇದ್ದು ತೋರಿಸ್ತಿದ್ಲು. ಹಂಗೇನ್ರ ಆಕಿ ಬೇಕಾಗಿತ್ತಂದ್ರೆ ಹೆಣ್ಣಿಗೆ ಗಂಡ ಸತ್ತ ಮ್ಯಾಗ ತವ್ರ ಮನಿನ ಆಸರನ ತವ್ರ ಮನೆಗೆ ಹುಡ್ಕೊಂಡ ಬಂದಾಳ. ಏನೋ ಆಕಿ ನೋಡೋಣ, ಆ ದೇವ್ರು ಕೂಡಿಸ್ಬೇಕಂತ ಕೂಡಿಸ್ಯಾನ. ಕೂಡಿ ತಾಳಿ ಕಟ್ಟಿನಿ, ಆಕಿ ಒಂದು ಭಾಳ ಕೊಟ್ಟಿನಿ. ಆಕಿನೂ ನನ್ನ ಬಾಳಿಗೆ ಒಂದು ಅರ್ಥ ಕೊಡ್ತಾಳೆ. ಮಾತಾಡಕತ್ತೀರಿ ಮಾತಾಡ್ರಿ, ನಿಮ್ಮ ಮಾತಿನ ಮುಂದೆ ನಾ ಬದುಕಿ ತೋರಿಸ್ತೀನಿ, ಭಾಳ ತೋರಿಸ್ತೀನಿ. ನೋಡಿ ಶಿವಪ್ಪ, ಆಕಿ ಬಗ್ಗೆ ಭಾಳ ಕನಸು ಕಾಣಕ್ಕೆ ಹೋಗಬೇಡ. ಯಾಕಂದ್ರೆ ಆಕೀಗ ಕನ್ನಡಿ ಇದ್ದಂಗೆ, ಅಲ್ಲಿಂದ ಬಿಟ್ಟು ಬಂದಾಳ ಅಂದ ಬಳಿಕ ಒಮ್ಮೆ ಕೈ ಜಾರಿದ ಮೇಲೆ ಕನ್ನಡಿ ಒಡೆದು ಹೋಗ್ತೈತಿ. ನನಗರಿ ಸಿಗ್ತೈತಿ,
ನಿನಗರ ಸಿಗ್ತೈತಿ ಅನ್ನೋದು ತೆಗೆದಾಕಿಬಿಡ. ಹಾಂ, ಆಕಿ ಒಂಥರ ಕನ್ನಡಿ ಇದ್ದಂಗೆ. ಆ ಕನ್ನಡಿನ ಹೆಂಗೆ ಜೋಪಾನ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತ್ರಿ. ಜೋಪಾನ ಮಾಡ್ತೀನಿ. ಆಕಿ ಅಂದ ಚಂದನ ಮೆಚ್ಚಿ ನೀ ಕನ್ನಡಿನ ಜೋಪಾನ ಮಾಡ್ತಿರ್ಬೇಕು ಅಂತ ತಿಳ್ಕೊಂಡಿರ್ಬೋದು ಶಿವಪ್ಪ. ಆ ಕನ್ನಡಿನ ಹೆಂಗೆ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ಯಾಕಂದ್ರೆ ಇಂಥ ಕನ್ನಡಿನ ನಾ ಎಷ್ಟು ನೋಡಿಲ್ಲ. ಊಟ ಮಾಡನ್ ಬರ್ರಿ. ಹೊತ್ತಿಗೆ ತುತ್ತಿ ನೀಡೋಕ್ಕೆ ತಾಯಿ ಆದ್ರೆ ಆ ತಾಯಿ ರೂಪದಾಗ ಬಂದಕ್ಕೆ ನನ್ನ ಹೆಂಡತಿ ಅದೇನು ಅಡುಗೆ ಮಾಡ್ಕೊಂಬಂದಾಳ, ಅದೇನು ಊಟಕ್ಕೆ ತಂದಾಳಕಿ. ನಿನಗೆ ಯಾರು ಹೊಲಕ್ಕೆ ಬಾ ಅಂದಿದ್ರು, ನಿನಗೆ ಯಾರು ಬುತ್ತಿ ತೊಗೊಂಬ ಅಂದಿದ್ರೆ ಮನ್ಯಾಗ ಇರ್ಬೇಕಲ್ಲ. ನೀವಂತರೂ ಊಟಕ್ಕೆ ಮನೆಗೆ ಬರೋದಿಲ್ಲ, ಅದಕ್ಕೆ ಬಿಸಿದ ಏನಾರ ಮಾಡ್ಕೊಂಬರ್ಬೇಕಲ್ಲ. ನಾನು ಹೆಂಡತಿ ಕರ್ತವ್ಯ ಹೌದಿಲ್ಲ ಅದು. ನಿನ್ನ ಕರ್ತವ್ಯ ಅಂತೂ ನೀ ಮರೀಲಿಲ್ಲ. ಆದ್ರೆ ಕೆಲಸದ ಗದ್ದರೊಳಗೆ ಹೆಂಡತಿನಿ ಹೆಂಗೆ ನೋಡ್ಕೋಬೇಕು ಅನ್ನೋ ಕರ್ತವ್ಯ ನಾನು ಮರ್ಯಾಕತ್ತೀನಿ. ನೀವು ಊಟ ಮಾಡಿದ್ದೇನೆ? ನಿಮಗೆ ಊಟ ಮಾಡಿಸಿ ನಿಮ್ಮ ಹೊಟ್ಟೆ ತುಂಬಿದ್ಮ್ಯಾಗ ನಾ ಊಟ ಮಾಡ್ತೇನೆ ರೀ. ಅದೇನು ಉಣ್ಣಾಕ ಮಾಡ್ಕೊಂಬಂತೀವೋ, ಅದೇನು ಉಣಿಸ್ತೀವೋ ಗೊತ್ತಿಲ್ಲ. ಆದ್ರೆ ನೀ ಬರೋ ಆಕಾರ ಒಳಗೆ ನನಗೆ ಹೊಟ್ಟಿನ ಹಸಿ ಹೋಗೈತಿ. ಮೊದಲ ಊಟ ಮಾಡಿಸ್ಬಾ. ಒಬ್ಬರೇ ಏನಂತ ಕೆಲಸ ಮಾಡ್ತೀರಿ? ನನ್ನೂ ಕರ್ಕೊಂಬರ್ಬೇಕು ಬೇಡ? ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಿಲ್ಲ. ನಿನ್ನ ಕೆಲಸ ಹಚ್ಚಿದ್ರೆ ಆ ದೇವ್ರು ಮೆಸ್ತಾನೇನ? ನೀ ಮನ್ಯಾಗ ಮಹಾರಾಣಿಂಗೆ ಇರ್ಬೇಕಂತ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿನಿ. ನೀ ಅಷ್ಟೇ ಇರು. ನೀ ಬುತ್ತಿ ಮಾಡ್ಕೊಂಡು ಬಂದಿದ್ದ ನನಗೆ ಅದಾಗೈತಿ ಅಂಥದ್ರಾಗ ನೀ ಬಂದು ಕೆಲಸ ಮಾಡ್ದ ಕನಸು ಮನಸ್ಸನ್ನೇ ಬೇಡಪ್ಪ. ಏನಂತೀರಿ ನೀವು? ನಾನು ನಿಮ್ಮ ಹೆಂಡ್ತಾಗಿ ನಿಮಗೆ ಹೆಗಲು ಕೊಡಲಿಲ್ಲ ಅಂದ್ರೆ ಹೆಂಗೆ ರೀ? ನಿನ್ನ ಮುಖದಾಗ ನಗು ನೋಡ್ಬೇಕು ಅನ್ಕೊಂಡವ, ನಿನ್ನ ನೋವ ಮರೆಸ್ಬೇಕು ಅನ್ಕೊಂಡವ. ಇವತ್ತು ನಿನ್ನ ಮುಖದಾಗಿದ್ದ ನಗು ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ತಂದೈತಿ. ಕಡಿದಕ್ಕ ನೀ ನನ್ನ ಜೊತೆ ಹೆಂಗೆ ಇರ್ತೀಯ ಈ ರೈತನ ಹೆಂಡತಿಯಾಗಿ. ನನ್ನ ಜೀವನದಾಗ ನಾ ಹೆಂಗಿರ್ಬೇಕ ಅನ್ಕೊಂಡಿದ್ನ ನನ್ನ ಹಂಗೆ ಇಟ್ಟಿರಿ, ನೀವು ಹಂಗೆ ನೋಡ್ಕೊಳತ್ತೀರಿ. ನಂಗೆ ಖುಷಿ ಐತಿ. ನಿನ್ನ ಖುಷಿಯಿಂದ ಇಡಾಕ ಈ ಜನ್ಮ ಅಷ್ಟೇ ಅಲ್ಲ, 7 ಜನ್ಮದಾಗೂ ಇನ್ನೂ ಬೇಕಾಕದ. 7 ಜನ್ಮದಾಗೂ ನೀ ನನ್ನ ಹೆಂಡತಿಯಾಗೆ ಬಾ, ನೀನು ಇನ್ನೂ ಖುಷಿ ಒಳಗಿಡ್ತೀನಿ. ನಾ ಮುಂದೆ ಕುಂತ್ರ ನಂದನ್ ಎದುರಾಗ್ತದೆ ನಿಮಗೆ. ನೀವು ಊಟ ಮಾಡಿರಿ, ನಾವು ಹೊಲ್ದಾಗ ಅಡ್ಡಾಡ್ಕೊಂಬರ್ತೇನೆ. ಹೊಲ್ದಾಗ ಅಡ್ಡಾಡಿ ಬರ್ತೀವಿ, ಅಡ್ಡಾಡಿ ಬಾ. ಅಲ್ಲಿ ಹೂವಿನ ಗಿಡಗಳದಾವು, ಅದು ಹಣ್ಣು ಹಂಪಲ ಅದಾವು, ನಿಂಗೆ ಮನ್ಸಿಗೆ ಬಂದಂಗೆ ಅಡ್ಡಾಡಿ ಬಾ. ಸಾವ್ಕಾಸ. ರೀ ಊಟ ಮಾಡಕ್ಕೆ ಬರ. ಏನಾತ? ಏನು ಮಾಡಲಿ? ಅದಲ್ರಿ, ಹಾಂ, ಅಲ್ಲಿ ನೋಡ್ರಿ. ಹೂವಿನಂಥ ಹುಡುಗಿ ಹೊದಲಾ ಬಂದು ಸಿಕ್ಕೊಂಡೆ, ಕಾಲು ಹೊಲ್ಸು ಮಾಡ್ಕೊಂಡ್ಯಾ? ಈಗ ಏನು ಮಾಡಲಿ ರೀ?
ಬೇಕಂದಿದ್ರೆ ಹೂವು ನಾ ಹರಿದು ಕೊಡ್ತಿದ್ದಿಲ್ಲ. ಇಷ್ಟೆಲ್ಲ ಯಾಕೆ ಹೈರಾಣ ಅದಿ? ಹೂವು ನಾನ ಹರ್ಕೊಂಡಿದ್ದು ಚಲೋನ ಆತ್ರಿ, ಯಾಕಂದ್ರೆ ಹೊಸ ಪ್ರಪಂಚ ನೋಡ್ದಂಗೆ ಈ ಪ್ರಪಂಚದೊಳಗೆ ನನ್ನ ಪ್ರೀತಿ ಪ್ರಪಂಚ ನಿನ್ನ ಮನಸ್ಸೊಳಗೆ ಗುಟ್ಟಾಗಿರಲಿ.